ಬೆಳೆಸಬೇಕು ಮತ್ತು ಎಷ್ಟು ಲೆವೆಲಿಗೆ ಬೆಳೆಸಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 8 ಕೋಟಿ ಅಂದರೆ 1 ಮಿಲಿಯನ್ ಒಂದು 10 ಅಥವಾ 5 ವರ್ಷದಲ್ಲಿ ಮಾಡಬೇಕು ಅಂದ್ಕೊಳ್ಳಿ. ನೀವು ಅದನ್ನು ತಲುಪೋದಕ್ಕೆ ಯಾವ ಸ್ಟೆಪ್ನ ತಾಣಬೇಕು ಅನ್ನೋದನ್ನ ಯೋಚನೆ ಮಾಡಿ ನಿಧಾನವಾಗಿ ಆ ಸ್ಟೆಪ್ನ ಫಾಲೋ ಮಾಡಬೇಕು. ನಿಮ್ಮ ಹತ್ರ ಹಣ ಏಕೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ದೊಡ್ಡವರು ಅಥವಾ ಹಿರಿಯರು ಹೇಳಿರ್ತಾರೆ, ದುಡ್ಡಿರೋರೆಲ್ಲ ಸ್ವಲ್ಪ ಕೋಪಿಷ್ಠರಾಗಿರ್ತಾರೆ ಅಥವಾ ಸರಿ ಇರಲ್ಲ, ಹೇಗೋ ದುಡ್ಡು ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಹೇಗೋ ತಲೆ ಹೊಡೆದು ಮಾಡಿರ್ತಾರೆ ಅಂತ. ಅದೇ ನಿಮ್ಮ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ಕೂತ್ಕೊಂಡಿರುತ್ತೆ. ಅದನ್ನು ನೀವು ಚೇಂಜ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ದುಡ್ಡು ಅಟ್ರಾಕ್ಟೇ ಆಗೋದಿಲ್ಲ. ನೀವು ಎಷ್ಟು ದುಡಿದ್ರೂ ಖರ್ಚೇ ಆಗ್ತಾ ಇರುತ್ತೆ. ಇದು ಯಾವುದೇ ಶಾಸ್ತ್ರ ಅಲ್ಲ, ಇದು ಪ್ಯೂರ್ ಸೈಕಾಲಜಿ ಆಫ್ ಮನಿ. ಮೊದಲು ನಿಮ್ಮ ಹಣದ ಮೇಲಿರುವ ರಿಲೇಷನ್ ಅಂದರೆ ಥಾಟ್ಸ್ನ ಬದಲು ಮಾಡ್ಕೊಳ್ಳಿ. ಒಂದು ಪೇಪರ್ ಅಂದ್ಕೊಂಡು ಥಿಂಕ್ ಮಾಡ್ದಲೇ ಒಂದು ಗುಡ್ ಅಸೆಟ್ ಅಂತ ಥಿಂಕ್ ಮಾಡಿ, ಒಂದು ಗುಡ್ ಅಸೆಟ್ ಅಂತ ಥಿಂಕ್ ಮಾಡಿ. ಇದು ನಿಮಗೆ ನೀಡ್ ಅಂತ ಥಿಂಕ್ ಮಾಡಿ. ಅಂದರೆ ಹಣನ ಜಾಸ್ತಿ